ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೆ ಕೋವಿಡ್ ಆರ್ಭಟ ಶುರುವಾಗಿದೆ. ರಾಜ್ಯದಲ್ಲಿ 40ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಈ 40 ಪ್ರಕರಣಗಳ ಪೈಕಿ ಬೆಂಗಳೂರಿನಲ್ಲೇ 36 ಕೇಸಸ್ಗಳು ಪತ್ತೆಯಾಗಿದ್ದಾವೆ. ಕೊರೋನಾ ಹೆಚ್ಚಳ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. TV5 ಕನ್ನಡಕ್ಕೆ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಹೇಳಿಕೆ ಕೊಟ್ಟಿದ್ದಾರೆ. ಈ ಫನಾ ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ ಒಕ್ಕೂಟ ಆಗಿದೆ. ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಲಭ್ಯವಿದೆ. ಸಾರಿ ಪ್ರಕರಣಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಿದೆ ಅಂತ ಹೇಳಿ TV5 ಕನ್ನಡಕ್ಕೆ ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಹೇಳಿದ್ದಾರೆ. ಈಗ ನೋಡಿ, 2 ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೋಬೇಕು. ಒಂದು, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಏನು ಸೇಫ್ಟಿಯನ್ನು ನಾವು ಕ್ರಿಯೇಟ್ ಮಾಡಬೇಕು, ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಮಾಸ್ಕನ್ನು ಹಾಕ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸಿಬ್ಬಂದಿಗಳಿಗೆ. ಯಾಕಂದರೆ ಅವ್ರು ಚೆನ್ನಾಗಿದ್ದರೆ ಬೇರೆ ರೋಗಿಗಳ ಸೇವೆ ಮಾಡೋಕ್ಕಾಗೋದು. ಆಮೇಲೆ ಪಬ್ಲಿಕ್ಕಿಗೆ ಅವರು ಕೂಡ ಆದಷ್ಟು ಈ ILI ಸಾರಿ ಕೇಸಸ್ ಅಂತ ಹೇಳ್ತೀವಿ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ಸಸ್ಸು ಮತ್ತು ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸಸ್ ಬಂದವರಿಗೆ ವಿ ಆರ್ ಸಜೆಸ್ಟಿಂಗ್ ಒಂದ್ಸರಿ ಅಟ್ಲೀಸ್ಟ್ ಒಂದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಸೊ ದಟ್ ಒಂದು ಬೇಸಿಕ್ ಸ್ಕ್ರೀನಿಂಗ್ ಆಗೋಗುತ್ತೆ ಕೋವಿಡ್ ಇದೆಯಾ ಇಲ್ವಾ ಅಂಥೇಳಿ. ಅವೆರಡನ್ನ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಈಗ ಆಕ್ಸಿಜನ್ ಕೆಪಾಸಿಟಿನ ಎನ್ಹ್ಯಾನ್ಸ್ ಮಾಡಲಾಗಿದೆ. ಅಟ್ಲೀಸ್ಟು ಮೋರ್ ದೆನ್ 50% ಆಫ್ ದ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಆಕ್ಸಿಜನ್ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದಾರೆ 100 ಬೆಡ್ ಆ್ಯಂಡ್ ಎಬೋ ಇರೋರು. ಸಣ್ಣ ಪುಟ್ಟ ಮೀಡಿಯಮ್ ಲೆವೆಲ್ ಹಾಸ್ಪಿಟ್ಲ್ಗಳಿಗೆ ಆಕ್ಸಿಜನ್ ಬೆಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲಾಗಿದೆ. ಮತ್ತು ಅದಕ್ಕೆ ಬೇಕಾಗಿರತಕ್ಕಂಥ ಏನು ಮೆಡಿಕೇಷನ್ಸು, ಬ್ಲಡ್ ಥಿನ್ನರ್ಸು ಮತ್ತು ಪ್ಯಾರಾಸಿಟಮಾಲು ಮತ್ತು IV ಫ್ಲೂಯಿಡ್ಸು ಅದನ್ನು ಅಟ್ಲೀಸ್ಟ್ ಒಂದು 30 ಡೇಸ್ಗೆ ಆಗೋಷ್ಟನ್ನು ಸ್ಟಾಕ್ ಮಾಡ್ಕೋಬೇಕು ಅನ್ನೋ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇವೆ. ಈಗ ನೋಡಿ, 2 ರೀತಿಯ